ಅವ್ರಿಗೆ ಬೆದರಿಸಿದ್ರು. ಸುಮಾರಷ್ಟು ವೈಲ್ಡ್‌ಲೈಫ್ ಗಸ್ತು ಪಡೆ ಏನಿತ್ತು, ಕಾರ್ಗಲ್ ವಲಯ ವೈಲ್ಡ್‌ಲೈಫ್ ಗಸ್ತು ಪಡೆ, ಅವ್ರನ್ನ ಬೆದರಿಸಿದ್ರು. ನ್ಯಾಯಾಧೀಶರ ಮುಂದೆ ಹೇಳ್ಕೊಳ್ಳಿಕ್ಕೂ ಕೂಡ ಅವರಿಗೆ ಬೆದರಿಕೆಯನ್ನು ಒಡ್ಡಿದ್ರು ಅಂತೇಳಿ ಅವ್ರಿಗೆ ಹೇಳ್ತಾ ಇದ್ದಾರೆ. ಆಮೇಲೆ ರಾಡಿಂದ ಹಲ್ಲೆ ಮಾಡಿದ್ದಾರೆ, ಕಾಲ ಮೇಲೆ ಹತ್ತಿ ನಿಂತು ಅಂಗಾಲಿಗೆ ಹೊಡೆದಿದ್ದಾರೆ. ಅವನು ದೈಹಿಕವಾಗಿ ಬಹಳ ಬಲಾಢ್ಯ ಇದ್ದ, ನಾನು ನೋಡಿದ ಹಾಗೆ ಮುಂಚೆ ನಡೆಯಕ್ಕೂ ಕೂಡ ಆಗ್ತಾ ಇಲ್ಲ. ಹಾಗಾಗಿ ಒಂದು 8 ದಿವಸದ ಮುಂಚೆ ನನಗೆ ಗೊತ್ತಾಯಿತು. ನಾವು ಕೆಲಸದ ಒತ್ತಡದಲ್ಲಿ ಅಲ್ಲಿ ಭೇಟಿ ಕೊಡ್ಲಿಕ್ಕೆ ಆಗಿರಲಿಲ್ಲ. ನಿನ್ನೆ ನಾನು ಭೇಟಿ ಕೊಟ್ಟಾಗ ಸಂಪೂರ್ಣವಾಗಿ ಘಟನೆಯ ಮಾಹಿತಿಯನ್ನು ಪಡ್ಕೊಂಡು ಆ ನಂತರ ಮುಂದಿನ ಏನು ತೀರ್ಮಾನ ಮಾಡಬೇಕು ಅಂತೇಳಿ ಅಲ್ಲಿನ ಲೋಕಲ್ ಎಲ್ಲ ಪಕ್ಷದ ಮುಖಂಡರುಗಳು ಇದ್ದರು, ರೈತರುಗಳಿದ್ದರು, ಸಾರ್ವಜನಿಕರು ಇದ್ದರು, ನಮ್ಮ ರೈತ ಸಂಘಟನೆಯವರು ಕೂಡ ಅಲ್ಲಿ ನೋಡಿದ್ರು. ಅದ್ರ ಜೊತೆಲ್ಲ ಚರ್ಚೆ ಮಾಡಿ ಮೊದಲು ಇವರಿಗೆ ಚಿಕಿತ್ಸೆ ಆಗಬೇಕು, ಆಸ್ಪತ್ರೆಗೆ ದಾಖಲು ಮಾಡಬೇಕು ಅನ್ನೋ ತೀರ್ಮಾನ ತಗೊಂಡು ನಂತರ ಯಾರು ಕಾರಣೀಕರ್ತರಿದ್ದಾರೆ ಈ ಇಲಾಖೆ, ಅರಣ್ಯ ಇಲಾಖೆಯ ನೌಕರರು, ಸಿಬ್ಬಂದಿಗಳು, ಅದರಲ್ಲೂ ಕೂಡ ಹಂಗಾಮಿ ನೌಕರರು ಒಂದು 2-3 ಜನ ಇದ್ದಾರೆ, ಅವರೆಲ್ಲರ ಮೇಲೆ ಪ್ರಕರಣವನ್ನು ದಾಖಲಾಗಬೇಕು ಅಂತ ಹೇಳಿ ನಾವು ಇವತ್ತಿನ ಈ ಸಂದರ್ಭಕ್ಕೆ ಅವ್ರನ್ನ ಹಾಸ್ಪಿಟ್ಲಿಗೆ ತರುವಂಥ ಕೆಲಸಕ್ಕೆ ಕೈ ಹಾಕಿದ್ವಿ. ಇವತ್ತು ಬಂದಿದ್ದಾರೆ ಎಲ್ಲರೂ, ಎಲ್ಲ ರಾಜಕೀಯ ಮುಖಂಡರು ಕೂಡ ಇದ್ದಾರೆ. ಎಲ್ಲರ ಒತ್ತಾಯ ಒಂದೇ, ಅವರಿಗೆ ನ್ಯಾಯ ಸಿಗಬೇಕು. ಈ ಹಲ್ಲೆ ಮಾಡಿದಂಥವ್ರನ್ನ ಆದಷ್ಟು ಬೇಗ ಮೊದಲು ಸಸ್ಪೆಂಡ್ ಮಾಡಬೇಕು, ಪ್ರಕರಣ ದಾಖಲು ಮಾಡಿಬಿಟ್ಟು ವಿಚಾರಣೆ ಮಾಡಬೇಕು, ತನಿಖೆ ಆಗಿ ಕ್ರಮ ಆಗಬೇಕು ಅನ್ನೋ ಒತ್ತಾಯವನ್ನು ನಾವು ಮಾಡ್ತೇವೆ. ಅದೇನಾದ್ರು ಆಗದೇ ಇದ್ದರೆ ಅದರಲ್ಲಿ ಮೀನಾಮೇಷ ತಗೊಂಡ್ರೆ ಆಡಳಿತ ಹೋರಾಟಕ್ಕೆ ಎಲ್ಲರೂ ಸೇರಿ ಹಿಡಿತು, ಪಕ್ಷ ಸಾರ್ವಜನಿಕರ ಪರವಾಗಿ, ರೈತರ ಪರವಾಗಿ.